ಯಾವತ್ತು ಮತ್ತು ತಾವತ್ತು ಶಬ್ದಗಳ ಮೂರು ಅರ್ಥಗಳನ್ನು ಇಲ್ಲ ಹೀಗೆ ಗಮನಿಸೋಣ. ಯಾವತ್ ಸ್ಥಾಸ್ಯಂತೆ ಗಿರಯಃ ಸರಿತಶ್ಚ ಮಹೀತಲೆ ತಾವದ್ ರಾಮಾಯಣ ಕಥಾ ಲೋಕೇಸ್ಮಿನ್ ಪ್ರಚಲಿಷ್ಯತಿ. ಪರ್ವತಗಳು, ಸಮುದ್ರಗಳು ಈ ಭೂಮಿಯ ಮೇಲೆ ಇರುವವರೆಗೂ ರಾಮಾಯಣ ಕಥೆ ಈ ಲೋಕದಲ್ಲಿ ಪ್ರಚಲಿತವಾಗಿರುತ್ತದೆ ಅಂತ. ಇಲ್ಲಿ ಯಾವತ್ತು ತಾವತ್ತು ಅನ್ನೋದು ಆ ಕಾಲದವರೆಗೂ, ಆ ಕಾಲ ಮುಗಿಯುವವರೆಗೂ ಅನ್ನೋ ಅರ್ಥವನ್ನು ತೋರಿಸ್ತವೆ. ಇದಲ್ಲದೆ ಇದು ಇಂಗ್ಲಿಷ್ನಲ್ಲಿ ಅಂಟಿಲ್, ಆಸ್ ಲಾಂಗ್ ಆಸ್ ಅಂತ ಹೀಗೆಲ್ಲ ಅರ್ಥವನ್ನು ಹೇಳುವಂಥದ್ದು. ಇದಲ್ಲದೆ ಮತ್ತೊಂದು ಪ್ರಯೋಗನೂ ಕೂಡ ಹೀಗೆ ಕಾಣಿಸ್ತದೆ. ಯಾವತ್ ಕಪಯಃ ತವ ಸೈನ್ಯಂ ನ ವಿಧಮಂತಿ ತಾವತ್ ಸೀತಾ ದೀಯತಾಂ ಅಂತ ಸುಂದರಕಾಂಡದ 58ನೇ ಸರ್ಗದ 141ನೇ ಶ್ಲೋಕ ಇದು. ಕಪಿಗಳು ಇಲ್ಲಿ ಬಂದು ನಿನ್ನ ಸೈನ್ಯವನ್ನು ಸದೆ ಬಡಿಯುವುದರೊಳಗೆ ಸೀತೆಯನ್ನು ಒಪ್ಪಿಸು, ಸೀತೆ ರಾಮನಿಗೆ ಒಪ್ಪಿಸಲ್ಪಡಲಿ ಅಂತ. ಇಲ್ಲಿ ತಾವತ್ತು ಅನ್ನೋದು ಶ್ಲೋಕದಲ್ಲಿ ಏನಿಲ್ಲ, ನಾನು ಸುಮ್ಮನೆ ಹೇಳಿದೆ ಅಷ್ಟೇ. ಯಾವತ್ತು ಬಂದಾಗ ತಾವತ್ತು ಬರಬೇಕು ಅನ್ನೋ ದೃಷ್ಟಿಯಿಂದ ಹೇಳಿದೆ. ಶ್ಲೋಕದಲ್ಲಿ ಆ ಶಬ್ದ ಏನಿಲ್ಲ. ಈ ಶಬ್ದಕ್ಕೆ, ಇದಕ್ಕೆ ಬಿಫೋರ್ ಅನ್ನೋ ಅರ್ಥವನ್ನು ಕೋಶಗಳಲ್ಲಿ ಹೇಳಿದ್ದಾರೆ. ಅಂದರೆ ಕಪಿಗಳು ಬರುವುದಕ್ಕಿಂತ ಮುಂಚೆನೆ ನಿನ್ನ ಸೈನ್ಯವನ್ನು ಸುರಕ್ಷಿತವಾಗಿಟ್ಟುಕೋ, ಅವರೆಲ್ಲ ಬಂದು ನಿನ್ನ ಸೈನ್ಯವನ್ನು ಸದೆ ಬಡಿಯುವುದಕ್ಕಿಂತ ಮುಂಚೆ ಸೀತೆಯನ್ನು ಮರಳಿ ಕೊಟ್ಟು ಬಿಡು. ವಿಕ್ರಮೋರ್ವಶೀಯದ ಒಂದು ಶ್ಲೋಕವನ್ನು ಕೂಡ ಕೆಲವು ಕೋಶಗಳಲ್ಲಿ ಹೇಳ್ತಾರೆ. ಯಾವದೇತೆ ಸರಿತೋ ನೋತ್ಪತಂತಿ ಅಂತ ಹೀಗಿದ್ದಂಗೆ ಕಾಣಿಸ್ತದದು. ತಾವತ್ ಯಾವದೇತೆ ಸರಸಃ ನೋತ್ಪತಂತಿ ತಾವದೇತೇಭ್ಯ ಪ್ರವೃತ್ತಿ ರವಗಮಯಿತವ್ಯ. ಇವರು ತಮ್ಮ ಸ್ನಾನಾದಿಗಳನ್ನು ಮುಗಿಸಿ ಸರೋವರದಿಂದ ಎದ್ದು ಹೋಗುವುದಕ್ಕಿಂತ ಮುಂಚೆ ಇವರಿಂದ ನನಗೆ ಬೇಕಾದ ಸಮಾಚಾರವನ್ನು ತಿಳಿದುಕೊಳ್ಬೇಕು ಅಂತ ವಿಕ್ರಮೋರ್ವಶೀಯದ ಪ್ರಯೋಗ ಅಂತ ಕಾಣಿಸ್ತದೆ. ಇಲ್ಲಿ ಕೂಡ ಮುಂಚೆ, ಅವರು ಇಲ್ಲಿಂದ ಎದ್ದು ಹೋಗೋದಕ್ಕಿಂತ ಮುಂಚೆನೆ ಅನ್ನೋ ಅರ್ಥವ ನಮ್ಗೆ ಗೊತ್ತಾಗ್ತದೆ. ರಾಮಾಯಣದಲ್ಲಿ ಕೂಡ ಕಪಿಗಳು ಬರುವುದಕ್ಕಿಂತ ಮುಂಚೆನೆ ಎಲ್ಲ ಕೆಲಸ ಮುಗಿಸಿಬಿಡು, ಸೀತೆಯನ್ನು ಮರಳಿ ಕೊಟ್ಟು ಬಿಡು ಅಂತ ಪ್ರಯೋಗ ಇದೆ. ಹೀಗಿದು ಬಿಫೋರ್ ಅನ್ನೋ ಅರ್ಥವನ್ನು ಹೇಳುವಂಥದ್ದು. ಇದಲ್ಲದೆ ಮತ್ತೊಂದು ಪ್ರಯೋಗ ಕಾಣಿಸ್ತದೆ. ಇದು ಯಾವತ್ ಏಕಸ್ಯ ದುಃಖಸ್ಯ ಅಂತಂ ನಗಚ್ಛಾಮಿ ತಾವತ್ ದ್ವಿತೀಯಂ ಉಪಸ್ಥಿತಂ. ಒಂದು ದುಃಖವನ್ನು ಅನುಭವಿಸಿ ಮುಗಿಸುವುದರೊಳಗೆ ಮತ್ತೊಂದು ದುಃಖ ಬಂದಿದೆ ಅಂತ ಒಂದು ಪ್ರಯೋಗ ಇದು. ಇದು ಹಿತೋಪದೇಶದ ಪ್ರಯೋಗ ಅಂತ ಕಾಣಿಸ್ತದೆ. ಇದನ್ನು ಇಂಗ್ಲಿಷ್ನಲ್ಲಿ ಆಸ್ ಸೂನ್ ಆಸ್, ಸ್ಕೇರ್ಸ್ಲಿ ವೆನ್ ಮತ್ತು ಮೂರನೇದಾಗಿ ನೋ ಸೂನರ್ ದ್ಯಾನ್ ಅಂತ ಎಲ್ಲಿ ಪ್ರಸಂಗಗಳಲ್ಲಿ ಹೇಳ್ತೀವಲ್ಲ, ಅದು ಮುಗಿತಾ ಬಂದಂತೆ, ಇನ್ನೂ ಮುಗಿದಿಲ್ಲ. ಅದು ಮೊದಲನೇ ದುಃಖದ ಅನುಭವ ಇನ್ನೂ ಮುಗಿದಿಲ್ಲ, ಅಷ್ಟರೊಳಗೆ ಎರಡನೇ ದುಃಖ ಬಂದಿದೆ ಅಂತ. ಇದು ಮೂರನೇ ಅರ್ಥ. ಇದು ರಾಮಾಯಣದ್ದು ಮತ್ತು ವಿಕ್ರಮೋರ್ವಶೀಯದ್ದು ಏನು ನೋಡಿದ್ವಲ್ಲ ಅದಕ್ಕೆ ಮುಂಚೆ ಅಂತ ಅರ್ಥ. ಮತ್ತೊಂದು ಅರ್ಥವನ್ನು ನೋಡಿದ್ವಿ ಅಲ್ಲಿಯವರೆಗೆ ಅಂತ, ಮೊದಲು ನೋಡಿದ ಅರ್ಥ. ಹೀಗೆ ಮೊಟ್ಟ ಮೊದಲು ನೋಡಿದ ಅರ್ಥ ಇಲ್ಲಿ ಪರ್ವತಗಳು ಇರುವವರೆಗೂ ರಾಮಾಯಣ ಇರುತ್ತದೆ, ಇದು ಟಿಲ್ ಅಂತ. ಹೀಗೆ ಎರಡನೇ ಅರ್ಥ ಬಿಫೋರ್ ಅಂತ ಹೇಳಿ, ಕಪಿಗಳು ಬಂದು ರಾವಣನ ಸೈನ್ಯವನ್ನು ಸದೆ ಬಡಿಯುವುದಕ್ಕಿಂತ ಮುಂಚೆನೆ ಸೀತೆ ಕೊಡಲ್ಪಡಲಿ ಅಂತ ಹೇಳಿ. ಇದು ಯಾವತ್ತು ತಾವತ್ತು ಅಂತ ಪ್ರಯೋಗದ ಮೂಲಕ ತಿಳಿಯಲ್ಪಡುವಂಥದ್ದು. ಮೂರನೇ ಅರ್ಥ ಆಸ್ ಸೂನ್ ಆಸ್, ಸ್ಕೇರ್ಸ್ಲಿ ವೆನ್, ನೋ ಸೂನರ್ ದ್ಯಾನ್ ಅಂತ. ಇದು ಇಲ್ಲೂ ಕೂಡ ಯಾವತ್ತು ತಾವತ್ತು ಅಂತ ಶಬ್ದಗಳನ್ನು ಪ್ರಯೋಗಿಸ್ತಾರೆ. ಈ ಮೂರು ಅರ್ಥಗಳ ಸೂಕ್ಷ್ಮ ವ್ಯತ್ಯಾಸ ನಮಗೆ ಗೊತ್ತಿಲ್ಲದೆ ಹೋದರೆ ನಾವಿದನ್ನು ವ್ಯವಹಾರದಲ್ಲಿ ಬಳಸೋದು ಕೂಡ ಕಷ್ಟ ಆಗ್ತದೆ, ಯಾವತ್ತು ತಾವತ್ತು ಅನ್ನೋದನ್ನು. ಹೀಗೆ ಯಾವತ್ತು ತಾವತ್ತು ಅನ್ನುವ ಅವ್ಯಯಗಳು ಅವ್ಯಯಾನಾಂ ಅನೇಕಾರ್ಥತ್ವಾತ್ ಎಂಬ ಹೇಳಿಕೆಯ ಪ್ರಕಾರ ಮೂರು ಅರ್ಥಗಳನ್ನು ಹೇಗೆ ಸಂದರ್ಭಕ್ಕನುಸಾರವಾಗಿ ಹೇಳ್ತಾರೆ ಅನ್ನೋದಕ್ಕೆ ಮೂರು ಉದಾಹರಣೆಗಳಿವು. ನಾವು ಬಳಕೆಯಲ್ಲಿ ಸಂದರ್ಭೋಚಿತವಾಗಿ ತರಬೇಕಾದದ್ದು.